ಹಲೋ, ವೆಲ್ಕಮ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಿ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಹೀರೆಕಾಯಿನ ಉಪಯೋಗಿಸ್ಕೊಂಡು ಒಂದು ಒರಳು ಖಾರ ಮಾಡ್ತಾಯಿದ್ದೀನಿ. ಇದು ಆಂಧ್ರದಲ್ಲಿ ಪಚಡಿ ಅಂತ ಕರೀತಾರೆ. ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಹೀರೆಕಾಯಲ್ಲಿ ನಾರಿನಂಶ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ನಾನು ಫಸ್ಟ್ ಇಲ್ಲಿ ಒಂದು ಅರ್ಧ kg ಅಷ್ಟು ಹೀರೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಸುಲಿದಿರೋಂಥ 2 ಬೆಳ್ಳುಳ್ಳಿ, ಒಂದು 6 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 4 ಈರುಳ್ಳಿ, ಒಂದು 5 ಟೊಮೊಟೊ ತೊಗೊಂಡಿದ್ದೀನಿ. ಇಷ್ಟನ್ನು ತೊಗೊಂಡಿದ್ದೀನಿ. ಇದನ್ನೆಲ್ಲ ತೊಳೆದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಈಗ ನಾನು ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊತೀನಿ. ಬಾಣಲೆ ಇಟ್ಕೊಂಡು ಅದಕ್ಕೆ ನಾನು ಮೆಣಸಿನ್ಕಾಯಿನ ಹಾಕ್ಕೊಂಡು ಆಮೇಲಿಂದ ಹೆಚ್ಚಿರೋಂಥ ಹೀರೆಕಾಯಿನೂ ಸಹ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ಇದೊಂದು ಸ್ವಲ್ಪ ಹೀರೆಕಾಯಿ ನೀರಿನಂಶ ಸ್ವಲ್ಪ ಕಮ್ಮಿ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಹೀಗೇ. ಆಮೇಲೆ ಇದಕ್ಕೇ ನಾನು ಹೆಚ್ಚಿರೋಂಥ ಟೊಮೊಟೊನೂ ಸೇರಿಸ್ಕೊತಾ ಇದ್ದೀನಿ. ಒಂದು ಟೊಮೊಟೊ 4 ಭಾಗವಾಗಿ ಹೆಚ್ಕೊಂಡು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಹುರಿದಾಗ ಅದು ಮೆತ್ತಗಾಗುತ್ತೆ. ಚಿಕ್ಕದಾಗೇನು ಹೆಚ್ಚೋಂಥ ಅವಶ್ಯಕತೆ ಇಲ್ಲ. ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಬೇಕು. ಆಮೇಲೆ ಇದಕ್ಕೆ ನಾನು 2 ಈರುಳ್ಳಿನೂ ಸಹ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಅಂದರೆ ಹೀರೆಕಾಯೆಲ್ಲ ಚೆನ್ನಾಗಿ ಬೇಯಬೇಕು ಒಗ್ಗರಣೆಯಲ್ಲಿ. ಟೊಮೊಟೊ ಕೂಡ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಬೇಕು. ಅಲ್ಲೇವರೆಗೂ ಚೆನ್ನಾಗಿ ಹುರ್ಕೊಬೇಕು. ನೋಡಿ, ಈ ಥರ ಕಟ್ ಮಾಡಿದ್ರೆ ಹೀರೆಕಾಯಿ 2 ಪೀಸ್ ಆಗಬೇಕು. ಈಗ ಚೆನ್ನಾಗಿ ಬೆಂದಿದೆ. ಬೆಂದ ನಂತರ ನಾನು ಸ್ಟವನ್ನು ಆಫ್ ಮಾಡ್ಕೊತಾ ಇದ್ದೀನಿ. ಆಫ್ ಮಾಡಿಕೊಂಡು ಇದಕ್ಕೇ ನಾನು ಸುಲಿದಿರೋಂಥ ಬೆಳ್ಳುಳ್ಳಿ ಮತ್ತು 2 ಈರುಳ್ಳಿ ಹೆಚ್ಚಿರೋದನ್ನ ಹಾಕ್ಕೋತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋತಾ ಇದ್ದೀನಿ. ನಾನು ಕಡಲೆ ಬೀಜ ಒಂದು 3 ಸ್ಪೂನಷ್ಟು ಹಾಕ್ಕೋತಾ ಇದ್ದೀನಿ. ಕಡಲೆ ಬೀಜ ಮೋಸ್ಟ್ ಇಂಪಾರ್ಟೆಂಟು. ಕಡಲೆ ಬೀಜ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ಇದು ಹೀರೆಕಾಯಿ ಪಚಡಿ. ಹಾಗಾಗಿ ಹಾಕ್ಕೊಂಡಿದ್ದೀನಿ. ಆಗೋದಕ್ಕೆ ಬಿಟ್ಬಿಡೋಣ. ತಣ್ಣಗಾದ ನಂತರ ಇದನ್ನೊಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಬ್ಬೋದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ತರ್ತರಿಯಾಗಿ ರುಬ್ಕೊಂಬರಬೇಕು. ನುಣ್ಣಗೆ ರುಬ್ಬಾರ್ದು. ಇದು ತರ್ತರಿಯಾಗಿ ರುಬ್ಬಿದರೆ ಹೀರೆಕಾಯಿ, ಟೊಮೊಟೊ, ಈರುಳ್ಳಿ ಎಲ್ಲ ಬಾಯಿಗೆ ಸಿಗ್ತಾ ಇರುತ್ತೆ, ತುಂಬ ರುಚಿ ಕೊಡ್ತದೆ. ಹಾಗಾಗಿ ತುಂಬ ನುಣ್ಣಗೆ ರುಬ್ಬಿಟ್ರೆ ಅದು ಟೇಸ್ಟ್ ಇರೋದಿಲ್ಲ. ನೋಡಿ, ಈ ಥರ ರುಬ್ಕೊಬೇಕು. ನಾನು ಈ ಥರ ತರ್ತರಿಯಾಗಿ ರುಬ್ಬಿದ್ದೀನಿ. ತುಂಬ ಚೆನ್ನಾಗಿದೆ. ನೋಡೋದಕ್ಕೆ ಇಷ್ಟೊಂದು ಅಟ್ರಾಕ್ಟಿವ್ ಆಗಿದೆ. ತಿನ್ನೋದು ಕೂಡ ಅಷ್ಟೇ ರುಚಿ ಇರುತ್ತೆ ಇದನ್ನು ಈ ಥರ ಸಾಂಬಾರು ಆಮೇಲಿಂದ ಮಸ್ಕ ಎಲ್ಲ ಮಾಡ್ಕೋಬೋದು. ಈ ಥರ ಪಚಡಿ ಸಹ ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬ ಇಷ್ಟಪಡ್ತೀರಾ. ಇದಕ್ಕೆ ಒಂದು ಒಗ್ಗರಣೆ ಕೊಡೋಣ. ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಸ್ವಲ್ಪ ಸಾಸಿವೆ, ಜೀರಿಗೆ, ಒಣಮೆಣಸು, ಆಮೇಲೆ ಸ್ವಲ್ಪ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಬಿಟ್ಟು ಅದೇ ಒಗ್ಗರಣೆಗೆ ನಾನಿಲ್ಲಿ ರುಬ್ಕೊಂಡ್ಬಂದಿರೋಂಥ ಪಚಡಿನೂ ಸಹ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ಹೀರೆಕಾಯಿ ಪಚಡಿ ರೆಡಿಯಾಗುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು. ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ, ದೋಸೆ, ಪರೋಟ ಯಾವುದ್ರ ಜೊತೆ ಬೇಕಾದ್ರೂ ಹೊಂದ್ಕೊಳ್ಳುತ್ತೆ. ಅಷ್ಟು ಚೆನ್ನಾಗಿರುತ್ತೆ ಇದು. ಈ ಥರ ಒಂದು ಸತಿ ಆದರೂ ನೀವು ಮಾಡಿ ನೋಡಿ. ಇದರಲ್ಲಿ ಕಡಲೆ ಬೀಜ ಹಾಕಿರೋದ್ರಿಂದ ಅದೇ ಒಳ್ಳೆ ಟೇಸ್ಟ್ ಕೊಡುತ್ತೆ ನಮಗೆ. ಈ ಥರ ತರ್ತರಿಯಾಗಿ ರುಬ್ಬೋದ್ರಿಂದ ಸಹ ಅಷ್ಟೇ ಬಾಯಿಗೆ ಸಿಗೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆಗೆ ಒಂದು ನಾನು ನೆಂಚ್ಕೊಳ್ಳೋದಕ್ಕೆ ಹೀರೆಕಾಯಿ ಬಜ್ಜಿನೂ ಸಹ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ. ಹೀರೆಕಾಯಿ ಈ ಥರ ಸ್ಲೇಸಾಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ದಪ್ಪನೂ ಬೇಡ, ತೆಳುವೂ ಬೇಡ. ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯೋಷ್ಟರಲ್ಲಿ ನಾನು ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಓಂಕಾಳು, ಆಮೇಲಿಂದ ಖಾರದ ಪುಡಿ, ಸ್ವಲ್ಪ ಎಣ್ಣೆ ಹಾಕಿ ಉಪ್ಪನ್ನು ಹಾಕಿ ನೀರು ಹಾಕ್ಬಿಟ್ಟು ನಾನು ಬಜ್ಜಿ ಬೋಂಡ ಮಾಡೋದಕ್ಕೆ ಎಷ್ಟು ಬೇಕೋ ಹಿಟ್ಟು ಅದಕ್ಕೆ ನಾನು ಕಲಿಸ್ಕೊತಾ ಇದ್ದೀನಿ. ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ನಾನಿಲ್ಲಿ ಸೋಡಾ ಪುಡಿಯನ್ನು ಸೇರಿಸ್ತಾ ಇಲ್ಲ. ಇದಕ್ಕೆ ಕಲಿಸ್ಕೊಂಡು ಈಗ ಹೆಚ್ಚಿರೋಂಥ ಹೀರೆಕಾಯಿನ 2 ಕಡೆ ಡಿಪ್ ಮಾಡಿ ಕಾದಿರೋಂಥ ಎಣ್ಣೆಲೆ ಹಾಕಿ ನಾನು 2 ಕಡೆ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ. ಇದು ಈ ಥರ 2 ಕಡೆ ಡೀಪ್ ಫ್ರೈ ಮಾಡುವಾಗ ಫಸ್ಟ್ ಎಣ್ಣೆ ಚೆನ್ನಾಗಿ ಕಾಯಿಸ್ಕೊಬೇಕು. ಕಾಯಿಸ್ಕೊಂಡು ನಂತರ ಇದನ್ನು ಮೀಡಿಯಮ್ ಉರಿ ಇಟ್ಕೊಬೇಕು. ಮೀಡಿಯಮ್ ಉರಿ ಇಟ್ಕೊಂಡು ನಾವು ಬೋಂಡನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ, ಗರಿಗರಿಯಾಗಿ ಬರುತ್ತೆ. ಯಾಕಂದರೆ ಒಳಗಡೆ ಹೀರೆಕಾಯಿ ಎಲ್ಲ ಬೇಯಬೇಕಲ್ಲ, ಹಾಗಾಗಿ ಆ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ನಾನು ಈಗ ಫಸ್ಟ್ ಎಣ್ಣೆ ಕಾಯಿಸಿಟ್ಕೊಂಡಿದ್ದೆ. ಈಗ ಮೀಡಿಯಮ್ ಉರಿ ಇಟ್ಕೊಂಡ್ಬಿಟ್ಟು ಇವಾಗ ನಾನು ಬಜ್ಜಿಗಳನ್ನು ಹಾಕ್ಕೊಂಡು ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ. 2 ಕಡೆ ಈ ಥರ ಹೆಚ್ಚಿರೋಂಥ ಹೀರೆಕಾಯಿ ಎಲ್ಲನೂ ಡೀಪ್ ಫ್ರೈ ಮಾಡಿಟ್ಕೊಂಡ್ರೆ ಇಲ್ಲಿ ಹೀರೆಕಾಯಿ ಬೋಂಡ ಕೂಡ ರೆಡಿಯಾಗಿ ಹೋಗುತ್ತೆ. ಈ ಪಚಡಿಗೆ ಈ ಬೋಂಡ ಈ ಥರ ಗುಡ್ ಕಾಂಬಿನೇಷನ್, ತುಂಬ ಚೆನ್ನಾಗಿರುತ್ತೆ. ನಾನೀಗ ಎಲ್ಲ ಹೆಚ್ಚಿರೋಂಥದ್ದೆಲ್ಲ ಮಾಡಿಟ್ಕೊಂಡ ನಂತರ ಈಗ ನಾನು ಸರ್ವ್ ಮಾಡ್ತಾಯಿದ್ದೀನಿ. ನಾನು ಅನ್ನ ಮಾಡ್ಕೊಂಡಿದ್ದೆ. ನಾನು ಮುದ್ದೆ ಮಾಡಿರಲಿಲ್ಲ. ಅನ್ನ ಮತ್ತು ಇದು ಹೀರೆಕಾಯಿ ಪಚಡಿ ಆಮೇಲೆ ಹೀರೆಕಾಯಿ ಬೋಂಡ ಒಳ್ಳೆ ತುಂಬ ಚೆನ್ನಾಗಿರುತ್ತೆ. ಬೇಕಿದ್ರ ಮೇಲೆ ನೀವು ತುಪ್ಪನೂ ಸಹ ಸೇರಿಸ್ಕೊಂಡು ತಿನ್ಬೋದು, ತುಂಬ ರುಚಿ ಇರುತ್ತೆ. ನಾನು ಕೂಡ ಅವಾಗವಾಗ ಮಾಡ್ತಾಯಿರ್ತೀನಿ. ಒಂದೇ ಥರದ್ದು ಅಡುಗೆ ಮಾಡಿ ತಿಂದು ಬೇಜಾರು ಅನ್ನಿಸ್ದಾಗ ಈ ಥರ ಡಿಫ್ರೆಂಟಾಗಿ ಏನಾದರೂ ಮಾಡ್ಕೊಂಡು ತಿನ್ನಿ, ತುಂಬ ರುಚಿ ಅನಿಸುತ್ತೆ. ಮನೇಲೆಲ್ಲ ತುಂಬ ಇಷ್ಟಪಡ್ತಾರೆ. ನಿಮಗೂ ಏನಾದರೂ ರೆಸಿಪಿ ಇಷ್ಟ ಆದರೆ ನೀವು ಒಂದು ಸರಿ ಮಾಡಿ ನೋಡಿ.